ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲದರ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಹಾಗೆ ಒಂದು ಹೊಸ ಜಾಹೀರಾತನ್ನ ಹಾಕಬೇಕಾಗಿದೆ. ಅದೇ ಈ ಪೇಪರ್ನಲ್ಲಿ ಬರ್ತಾವಲ್ಲ, ಕಾಣೆಯಾಗಿದ್ದಾರೆ, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು ಅಂತೆಲ್ಲ ಹಾಕಿರ್ತಾರಲ್ವಾ, ಹಂಗೆ ಗೃಹಲಕ್ಷ್ಮಿ ಕಾಣೆಯಾಗಿದ್ದಾಳೆ, 3 ತಿಂಗಳಿಂದ ಗೃಹಲಕ್ಷ್ಮಿ ನಾಪತ್ತೆ ಆಗಿದ್ದಾಳೆ. ಹಾಗಂತ ಯಾರು ಚಿಂತೆ ಮಾಡಬೇಡಿ, ಗೃಹಲಕ್ಷ್ಮಿಯ ಹುಡುಕಾಟವನ್ನು ಮಾಡೋಕೆ ಹೋಗಬೇಡಿ. ಇನ್ನೇನು ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿದೆ. ಆ ಚುನಾವಣೆ ಬರ್ತಾ ಇದ್ದ ಹಾಗೆ ನಿಮ್ಮ ಗೃಹಲಕ್ಷ್ಮಿ ಬಂದು ಬಿಡ್ತಾಳೆ. ಇದೊಂದು ಆಡ್ ಕೊಟ್ಟು ಬಿಟ್ಟಿದ್ರೆ ಪಾಪ ರಾಜ್ಯದ ಮಹಿಳೆಯರು ದಿನಾ ತಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಕಾಯೋದನ್ನ ನಿಲ್ಲಿಸ್ಬಿಡ್ತಾರೆ. ಅದೃಷ್ಟಕ್ಕೆ ಅಲ್ಲಿಯವರೆಗೂ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದಾಗಿದ್ರೆ ಓಕೆ, ಇಲ್ಲಾಂದ್ರೆ ಕೈಗೆ ಚಿಪ್ಪೇ ಗತಿ. ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯ ಅವರ ಸರ್ಕಾರ ಕಳೆದ 3 ತಿಂಗಳಿಂದ ಯಾರಿಗೂ ಹಣ ಕೊಟ್ಟಿಲ್ವಂತೆ. ಇಷ್ಟು ದಿನ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಪ್ರತ್ಯಕ್ಷ ಆಗಿ ಇನ್ನೊಂದು 4-5 ದಿನದಲ್ಲಿ ಎಲ್ರಿಗೂ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಲಕ್ಷ್ಮಿ ಯೋಜನೆ ನನಗೆ ಆಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ಒಂದು 3 ತಿಂಗಳ ಸ್ವಲ್ಪ ಡಿಲೇ ಆಯಿತು. ಯಾಕಂತಂದರೆ ನಾವಿದ್ದಾಗ ಏನಾಗ್ತೀವಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಪದೇ ಪ್ರೆಷರ್ ಹಾಕ್ತೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಗೃಹಲಕ್ಷ್ಮಿ ಹಣ ಕೊಡಲಿಲ್ಲ ಅಂತಂದರೆ ಮಹಿಳೆಯರಿಗೆ ತೊಂದರೆ ಆಗುತ್ತೆ ಅಂತ ನಾವು ಪದೇ ಅವ್ರಿಗೆ ಜ್ಞಾಪಿಸ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಭೇಟಿ ಕೊಡ್ತಾ ಇರ್ತೀವಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇರ್ತೀವಿ. ಇದು ದುರ್ದೈವ. ಆಕ್ಸಿಡೆಂಟ್ ಆದಮೇಲೆ ಸುಮಾರು ಒಂದು 40 ದಿನ ನಾನು ಈ ರೀತಿ ಸ್ವಲ್ಪ ಇದಾಗಿರೋದ್ರಿಂದ ಸ್ವಲ್ಪ ಕುಂಠಿತ ಆಯಿತು. ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ದೆ, ಅದಕ್ಕಾಗಿ ಹಣ ಹಾಕಿಲ್ಲ ಅಂತ ಹೇಳಿದ್ರು. ಅಕಸ್ಮಾತ್ ನನಗೆ ಆಕ್ಸಿಡೆಂಟ್ ಆಗಿ ಎಲ್ಲಾ ಮರ್ತು ಹೋಗಿದೆ, ಯಾವ ಗೃಹಲಕ್ಷ್ಮಿ ಅಂತ ಕೇಳಿಲ್ಲ ಅಲ್ವಾ, ಅದೇ ನಿಮ್ಮ ಪುಣ್ಯ. ಹೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನೀವು ಆಸ್ಪತ್ರೆಯಿಂದ ಬರೋದು ತಡ ಆಗಿದ್ದಕ್ಕೆ ಫೈನಾನ್ಸ್ ಟೀಮ್ ಅವರು ಹಣ ಹಾಕಿಲ್ಲ, ಅದನ್ನ ಯಾರು ಫಾಲೋ ಅಪ್ ಮಾಡಿಲ್ಲ ಅಂದ್ರಲ್ವಾ. ಅಕಸ್ಮಾತ್ ನೀವೇನಾದ್ರೂ ಕೋಮಾಗೆ ಹೋಗ್ಬಿಟ್ಟಿದ್ರೆ ಗೃಹಲಕ್ಷ್ಮಿ ಕಥೆ ಏನು, ಅದು ಕೂಡ ಕೋಮಾಗೆ ಹೋಗ್ಬಿಟ್ಟಿತ್ತ ಹೆಂಗೆ? ಇನ್ನೊಂದು, ಗೃಹಲಕ್ಷ್ಮಿ ಯೋಜನೆ ಅನ್ನೋದು ನೀವು ನಿಮ್ಮ ಕೈಯಾರೆ ಕೊಡೋದಾ ಅಥವಾ ಸರ್ಕಾರದ ಹಣವ? ನೀವು ಕೇಳದೆ ಹೋದ್ರೆ ಸಿಎಂ ಸಾಹೇಬ್ರು ಹಣ ಬಿಡುಗಡೆ ಮಾಡೋದೇ ಇಲ್ವಾ? ಏನ್ರಿ ನಿಮ್ಮ ಲಾಜಿಕ್? ಇಷ್ಟೆಲ್ಲ ಆದ್ಮೇಲೆ ಈಗ ಮತ್ತೆ ತುಪ್ಪ ಸವರೋಕೆ ಬಂದಿದ್ದಾರೆ. ಇನ್ನು 8-10 ದಿನಗಳಲ್ಲಿ 2 ತಿಂಗಳು ಹಣ ಬರುತ್ತೆ, ನಾನು ಪಟ್ಟು ಹಿಡ್ದಿದ್ದೀನಿ ಅಂತ. ಕೂಡ ತಾಲೂಕ್ ಪಂಚಾಯತಿ, ಬರೀ 4 ತಾಲೂಕ್ ಪಂಚಾಯತಿ, ಬ್ಯಾಂಗ್ಳೂರ್ ಹತ್ರ ಇರುವಂಥ 4 ತಾಲೂಕ್ ಪಂಚಾಯತಿಗೆ ದುಡ್ಡನ್ನು ಹಾಕಿ ಅಲ್ಲಿಂದ ನಮ್ಮ CDPOಗಳ ಮುಖಾಂತರ ಸೇಮ್ ಚಾನಲ್ ನಾವು ದುಡ್ಡನ್ನು ಬಿಡುಗಡೆ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಬಟ್ ಈಗೆಲ್ಲ ನಾವು ಸುರಳಿತ ಮಾಡಿದ್ದೀವಿ. ಇನ್ನೇನು ಒಂದು ವಾರ 10 ದಿನದಲ್ಲಿ ದುಡ್ಡು ಬರುತ್ತೆ. ಬಟ್ ನಾನು ಬಜೆಟ್ ಅಧಿವೇಶನಕ್ಕೆ ಹೋಗ್ತಾ ಇದ್ದೀನಿ. ನಾನಂತರೂ ಬಿಡೋದಿಲ್ಲ. ಎಲ್ಲ ಗೃಹಲಕ್ಷ್ಮಿಗಳಿಗೆ 3 ತಿಂಗಳ ದುಡ್ಡನ್ನು ಹಾಕಿಸೋ ಪ್ರಯತ್ನ ಮಾಡ್ತೀನಿ. ಈಗಲೂ ಕೂಡ ಗೊಂದಲ ಇಲ್ಲ, ಈಗಲೂ ಕೂಡ ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಹಾಕ್ತೀವಿ. ಈ ಒಂದು ಟ್ರಾನ್ಸಾಕ್ಷನ್ ಸ್ವಲ್ಪ ಚೇಂಜಸ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಪಟ್ಟು ಹಿಡಿದು ಕಷ್ಟಪಟ್ಟು ಕೊಡ್ತಿದ್ದೀನಿ ಅನ್ನೋಕೆ ಅದು ಯಾರಪ್ಪನ ಮನೆಯ ಗಂಟು ಅಲ್ಲ, ಅದು ಸರ್ಕಾರದ ಹಣ. ಅಷ್ಟಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನೀವೇ ಹೇಳ್ದಂಗೆ ನೀವು ಆಸ್ಪತ್ರೆಯಲ್ಲಿದ್ದು 40 ದಿನಗಳ ಕಾಲ, ಅದಕ್ಕೆ ಲೇಟ್ ಆಯಿತು ಅನ್ನೋದು ನೀವು ಕೊಡ್ತಿರುವಂಥ ಕಾರಣ. ಯಾರ ಕಿವಿ ಮೇಲೆ ಹೂ ಇಡೋಕೆ ಹೊರಟಿದ್ದೀರಾ ಮೇಡಮ್? ಇಲ್ಲಿ ಗೃಹಲಕ್ಷ್ಮಿ ಹಣ ಬಾಕಿ ಇರೋದು 3 ತಿಂಗಳದು, ಅಂದ್ರೆ 90 ದಿನದ್ದು. ನೀವು ಆಸ್ಪತ್ರೆಯಲ್ಲಿದ್ದು 40 ದಿನ. 1 ತಿಂಗಳು ತಡವಾಗಿದ್ದಕ್ಕೆ ಈ ಆಕ್ಸಿಡೆಂಟ್ ಕಾರಣ ಅಂತ ಹೇಳಬಹುದು. ಇನ್ನುಳಿದ 2 ತಿಂಗಳದು ಯಾಕೆ ಕೊಡ್ಲಿಲ್ಲ? ನಿಮ್ದೇ ಲಾಜಿಕ್ ಉತ್ತರ ಕೊಡಿ. ಹಾಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಿದ್ಬಿಟ್ಟು ಸೊಂಟಕ್ಕೋ ಕಾಲಿಗೋ ಪೆಟ್ಟು ಮಾಡ್ಕೊಂಡಿದ್ರಪ್ಪ. ಅದಕ್ಕೆ ಅಂತ ಇಡೀ ಸರ್ಕಾರದ ಕೆಲಸಗಳೇ ನಿಂತು ಬಿಟ್ರೆ ಹೇಗೆ? ಅವ್ರು ಯಾರೋ ಜಾರ್ಜ್ ಮಹಾಶಯ ಹೇಳ್ತಾರೆ, ಗೃಹಲಕ್ಷ್ಮಿ ಹಣವೇನು ತಿಂಗಳ ಸಂಬಳವಾ ಅಂತ. ಮಿಸ್ಟರ್ ಜಾರ್ಜ್ ಅವರೇ, ನಿಮಗೆ ಹಣ ಕೊಡಿ, ನಿಮ್ಮನ್ನ ಗೆಲ್ಲಿಸ್ತೀವಿ ಅಂತ ಯಾವ ಹೆಣ್ಣು ಮಕ್ಕಳು ಬರಲಿಲ್ಲ. ನೀವೇ ಬಂದ್ಬಿಟ್ಟು ಗೃಹಲಕ್ಷ್ಮಿ ಕೊಡ್ತೀನಿ, ಅಕ್ಕಿ ಕೊಡ್ತೀವಿ ಅಂತ ಹೇಳಿ ವೋಟ್ ಪಡೆದಿದ್ದು. ಕೊಟ್ಟ ಮಾತಿಗೆ ನಡ್ಕೊಳ್ಳೋದನ್ನ ಕಲೀರಿ. ಕೊಡೋಕೆ ಆಗೋದಿಲ್ಲ ಅಂದ್ರೆ ಕೈಲಾಗದವರು ಅಂತ ರಾಜೀನಾಮೆ ಕೊಟ್ಟು ನಡೀರಿ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರು ತಮ್ಮ ತಟ್ಟೆಯಲ್ಲಿ ಇಷ್ಟು ದೊಡ್ಡ ಹೆಗ್ಗಣ ಬಿದ್ದಿದ್ರು ಕೂಡ ದೆಹಲಿ ಬಿಜೆಪಿ ಸರ್ಕಾರದ ಬಗ್ಗೆ ಟ್ವೀಟ್ ಮಾಡ್ತಾರೆ.
ಇನ್ನೂ ಅಧಿಕಾರ ವಹಿಸ್ಕೊಂಡು ದಿನ ಆಗ್ಲಿಲ್ಲ, ಅಷ್ಟರಲ್ಲೇ ಮಹಿಳೆಯರಿಗೆ ಕೊಡ್ತೀವಿ ಅಂದಿರೋ ಹಣವನ್ನ ಬಿಜೆಪಿ ಕೊಡ್ಲಿಲ್ಲ ಅಂದಿದ್ದಾರೆ. ಇವರು 3 ತಿಂಗಳಿಂದ ಕೊಡದೇ ಇದ್ದಿದ್ದು ಮರ್ತು ಹೋಯ್ತು ಕಾಣತ್ತೆ. ವಿಷಯ ಇಷ್ಟೇ, ಈ ಗ್ಯಾರಂಟಿಗಳೆಲ್ಲ ಬೋಗಸ್. ಯಾವಾಗ ಚುನಾವಣೆಗಳು ಬರುತ್ತೋ ಆಗ ಕೊಟ್ಟಂಗ್ ಮಾಡ್ತಾರೆ, ಆಮೇಲೆ ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡಿ ಡಬ್ಬಲ್ ವಸೂಲಿ ಮಾಡ್ತಾರೆ. ಒಟ್ಟಿನಲ್ಲಿ ಕರ್ನಾಟಕದ ಜನರನ್ನ ಚೆನ್ನಾಗಿ ಯಾಮರ್ಸ್ಬಿಟ್ರು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.